ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಟಿ ರವಿ ಕಾಮಗಾರಿ ವೀಕ್ಷಣೆಗೆ ಬಂದಾಗ ಗೋ ಬ್ಯಾಕ್ ಘೋಷಣೆಗಳನ್ನು ಕೂಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ರೊಚ್ಚಿಗೆದ್ದಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಕೊನೆಗೆ ಕೈ ಮಿಲಾಯಿಸುವ ಹಂತಕ್ಕೋಯ್ತು. ಜೊತೆಗೆ ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನವಾಯಿತು. ನಾನು ಯಾರಿಗೂ ಹೆದರಲ್ಲ ಅಂತ ಸಿಟಿ ರವಿ ಅವರು ಹೇಳಿದ್ರು. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಫೈಟ್ ಈಗ ಶುರುವಾಗಿರೋದು. ಸೊ ಈಗಾಗಲೇ ಅಲ್ಲಿ ಕ್ರೆಡಿಟ್ ವಾರ್ ವಿಚಾರದಲ್ಲಿ ನಡೆದಿರುವಂಥ ಫೈಟ್ ಇದು ನೋಡಿ. ಇಲ್ಲಿ ಶಾಸಕರ ನಡುವೆ ಆಗಿದ್ದು. ಈ ಕಡೆಗೆ ಸಿಟಿ ರವಿ ಅವರು ನಾನು ಶಾಸಕನಿದ್ದಾಗ ತಂದಿದ್ದು ಅಂತ ಅವರು, ಈಗ ಶಾಸಕರಾಗಿರುವಂಥ ತಮ್ಮಯ್ಯ ಅವರು ಕೂಡ ನಾನು ತಂದಿದ್ದು ಅಂತ ಅವರದ್ದು. ಸೊ ಈ ಕಡೆಗೆ ಬಂದಾಗ ಗೋ ಬ್ಯಾಕ್ ಅಂತ ಹೇಳಿ ಕಳಿಸಿದ್ರು ಅನ್ನುವಂಥ ಆರೋಪ ಅವರದ್ದು. ಸೊ ಇಬ್ಬರ ನಡುವೆ ಮಾತಿನ ಚಕಮಕಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೂ ಹೋಯಿತು. ಸಿಟಿ ರವಿ ಅವರ ಮೇಲೆ ಹಲ್ಲೆ ಕೂಡ ಆಗೋ ಪ್ರಯತ್ನ ಆಯಿತು ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಶಾಸಕ ತಮ್ಮಯ್ಯ ವಿರುದ್ಧ ಈಗ ಸಿಟಿ ರವಿ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಪ್ರತಿಭಟನೆಗೂ ಕೂಡ ಕೂತಿದ್ದಾರಂತೆ ಸಿಟಿ ರವಿ ಅವರು. ನೂಕಾಟ ತಳ್ಳಾಟದಲ್ಲಿ ಸಿಟಿ ರವಿ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಗಿದೆ. ಸಿಟಿ ರವಿ ಅವರಿಗೆ ನಿಂದನೆ ಆರೋಪವನ್ನು ಮಾಡಲಾಗಿದೆ. ಕೆಲಕಾಲ ರಸ್ತೆಯಲ್ಲಿ ಧರಣಿಯೂ ಕೂಡ ಕುಳಿತುಬಿಟ್ಟಿದ್ರು ಸಿಟಿ ರವಿ ಅವರು. ಸಾಮಾನ್ಯವಾಗಿ ಅವರು ಪ್ರತಿಭಟನೆ ಮಾಡೋದು ಹಿಂಗೆ ಕೂತ್ಬಿಡ್ತಾರೆ ಅನ್ಯಾಯದ ವಿಚಾರದಲ್ಲಿ. ಒಬ್ಬ ಶಾಸಕರಿಗೆ ಅತ್ಯಂತ ತಾಳ್ಮೆ ಬೇಕಾಗುತ್ತೆ. ಅಲ್ಲೇನಾಗಿದೆ ಏನಿಲ್ಲ ಅಂತ ಅವರ ಕಾರ್ಯಕರ್ತರನ್ನ ಹಿಡಿದುಕೊಳ್ಳೋಕ್ಕಾಗಲಿಲ್ಲ ಅಂತ ಅವರೆಂಥ ಲೀಡ್ರಿ. ಅವರ ಕಾರ್ಯಕರ್ತರನ್ನ ಹತೋಟಿಗೆ ತಗೊಳಕ್ಕಾಗಿಲ್ಲ ಅಂದ್ರೆ ಅವರೆಂಥ ಲೀಡ್ರು ಅಂತ ಅಲ್ಲಿ ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಬರ್ತಾ ಇರೋದು. ನಾವು ಹೋಗಿ ನೋಡಕ್ಕೆ ಹೋಗಿದ್ದಕ್ಕೋಸ್ಕರ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಎರಡು ಕಡೆನೂ ಏನೋ ಸಮಸ್ಯೆಗಳಾಗಿರುತ್ತೆ. ಬಟ್ ಆದರೆ ಎರಡೂ ಲೀಡರ್ಸ್ಗಳು ತಮ್ಮ ಕಾರ್ಯಕರ್ತರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಥವಾ ಎರಡು ಲೀಡರ್ಸ್ಗಳು ಆಯ್ತು ಅಂತ ಹೇಳಿರಬಹುದು. ಕಾರ್ಯಕರ್ತರು ಏನು ಹೊಡೆದಾಡೋ ಮಟ್ಟಕ್ಕೆ ಹೋಗ್ತಿರಲ್ಲ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ನೂಕಾಟ, ತಳ್ಳಾಟ, ಹೊಡೆದಾಟ ಎಲ್ಲ ಆಗೋಗ್ಬಿಟ್ಟಿದೆ. ನಿಂದನೆಯಿಂದ ಶುರುವಾದಂಥ ಗಲಾಟೆ ಕಾಮಗಾರಿ ವೀಕ್ಷಿಸಿ ಬರ್ತಾ ಇದ್ದಂಥ ಸಿಟಿ ರವಿ ಅವರಿಗೆ ಕೈ ಪಡೆ ನಿಂದಿಸುತ್ತೆ. ಈ ವೇಳೆ ಮಾತಿನ ಚಕಮಕಿ ಆಗುತ್ತೆ.
ಸಿ ಟಿ ರವಿ ಅವರ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಗುತ್ತೆ. ನನ್ನ ಸಹೋದ್ಯೋಗಿ ನಾರಾಯಣಗೌಡರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡರು, ಏನಾಯ್ತು ಘಟನಾ ಸ್ಥಳದಲ್ಲಿ? ಯಾಕೆ ಈ ಗಲಾಟೆಗಳಾಗ ಶುರು ಆಯ್ತು ಅಂತ? ಅರುಣ್ ಅಂತಂದ್ರೆ ಈಗ ಕಳೆದ 3-4 ದಿನಗಳ ಹಿಂದಷ್ಟೇ ಇವತ್ತು ಏನು ಗಲಾಟೆ ಆಯಿತು, ಇದೇ ಜಾಗದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದಂಥದ್ದು. ಅವತ್ತು ಅಂದರೆ ಸ್ಯಾಂಕ್ಷನ್ ಆಗಿ 2 ವರ್ಷ ಆಗಿದೆ, ಇನ್ನೂ ಕೂಡ ನೀವು ರೋಡ್ ಮಾಡಿಲ್ಲ, ಕಂಬ ತೆಗ್ದಿಲ್ಲ, ಮರ ಕಡ್ದಿಲ್ಲ ಅಂತ ಮೆಸ್ಕಾಮ್ ಮತ್ತು ಏನು PWD ಇಂಜಿನಿಯರ್ ಇಬ್ಬರಿಗೂ ಕೂಡ ತಮ್ಮಯ್ಯ ಅವರು ಬೈದಿದ್ರು. ಯಾಕೆಂದರೆ 2 ವರ್ಷ ಆದರೂ, ಸ್ಯಾಂಕ್ಷನ್ ಆಗಿ 2 ವರ್ಷ ಆದರೂ ನೀವು ಇನ್ನೂ ಕೆಲಸ ಮುಗಿಸಿಲ್ಲ ಅಂತ. ಇವತ್ತು ಸಿ ಟಿ ರವಿ ಅವರು ಆ ಒಂದು ಸ್ಥಳ ಪರಿಶೀಲನೆ ಕೆಲಸ ಎಷ್ಟಾಗಿದೆ ಅಂತ ನೋಡೋಕ್ಕೆ ಸ್ಥಳ ಪರಿಶೀಲನೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತರು ಸಿ ಟಿ ರವಿ ವಿರುದ್ಧ ಘೋಷಣೆ ಕೂಗಿದಂಥದ್ದು. ಆಗ ಜೊತೆಗೆ ಇದ್ದಂಥ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಒಂದು ರೀತಿ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಂಥದ್ದು, ಹೊಡೆದಾಡಿದ್ರು. ಇಬ್ಬರು ಕೂಡ ಮಾರಾಮಾರಿ ಹೊಡೆದಾಡಿರುವಂಥದ್ದು. ಅದಾದ ನಂತರ ಮತ್ತೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಸಿ ಟಿ ರವಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋಕ್ಕೆ ಮುಂದಾದಂಥದ್ದು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡ್ಬೋದು. ಅರುಣ್, ಸಿ ಟಿ ರವಿ ಅವರು ಕೂಡ ಏನು ಹಲ್ಲೆ ಮಾಡೋಕ್ಕೆ ಬರುವಂಥ ವ್ಯಕ್ತಿಗೆ ಬಾರು ಅಂತ ಕರೆಯುವಂಥ ವಿಡಿಯೋ ಕೂಡ ಇರುವಂಥದ್ದು. ಸಾಕಷ್ಟು ಸಿ ಟಿ ರವಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು ಮತ್ತು ಅವರಿಗೆ ಏಕವಚನದಲ್ಲಿ ತುಂಬ ಕೆಟ್ಟದಾಗೆ ಬೈದಂಥದ್ದು. ಆಗ ಬಿಜೆಪಿ ಕಾರ್ಯಕರ್ತರು ಸಿಟ್ಟಾದಂಥದ್ದು. ಅಂತಂದರೆ ಈ ಯೋಜನೆ ಸಂಪೂರ್ಣವಾಗಿ ಸಿ ಟಿ ರವಿ ಕಾಲದಲ್ಲಿ ತಂದಂಥ ಯೋಜನೆ. ಯಾಕೆಂತಂದರೆ 2022ರಲ್ಲೇ ಈ ಯೋಜನೆ ಸ್ಯಾಂಕ್ಷನ್ ಆಗಿದೆ. ಅವತ್ತು ಇದ್ದಿದ್ದು ಸಿ ಟಿ ರವಿ. ಇವತ್ತು ನೀವು ಕೆಲಸ ಸ್ಯಾಂಕ್ಷನ್ ಆಗಿ 2 ವರ್ಷ ಆದರೂ ಕೂಡ ನೀವು ಇವತ್ತಿಗೂ ಇನ್ನೂ ಮರ ಕಡಿಯೋಕ್ಕಾಗಿಲ್ಲ, ರೋಡ್ ಮಾಡೋಕ್ಕಾಗಿಲ್ಲ. ನೀವು ಸಿ ಟಿ ರವಿ ವಿರುದ್ಧ ಅಸಮಾಧಾನ ಹೊರಹಾಕ್ತೀರಾ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರುವಂಥದ್ದು. ಅದಾದ ನಂತರ ಮತ್ತೆ ಕಾಂಗ್ರೆಸ್ ಅಂದರೆ ಇದೆಲ್ಲ ನಡೆದ ಅರ್ಧ ಗಂಟೆ ಬಳಿಕ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಂದು ಸ್ವಲ್ಪ ಜನ, ಅಂತಂದರೆ ಬಿಜೆಪಿಯವರು 100 ಜನ ಇದ್ದಂಥದ್ದು, ಕಾಂಗ್ರೆಸ್ನವರು 100 ಜನ ಇದ್ದಂಥದ್ದು, ಇಬ್ಬರು ಸೇರಿ ಮತ್ತೆ ಮಾತಿನ ಚಕಮಕಿ. ಯಾಕೆಂತಂದರೆ ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ರು, ಅದಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಷ್ಟು ಜನ ಸೇರ್ಕೊಂಡು ಮತ್ತೆ ಕೈ ಮಿಲಾಯಿಸಿದ್ದು, ಹೊಡೆದಾಡಿದ್ದು, ಗಲಾಟೆ ಆಗಿದ್ದು, ಇದೆಲ್ಲದೂ ಕೂಡ ಸಿ ಟಿ ರವಿ ಎದುರ ಕಡೆನೇ ನಡೆದಂಥದ್ದು. ಅದೇ ಸಿ ಟಿ ರವಿ ಮೇಲೂ ಕೂಡ ಹಲ್ಲೆಗೆ ಸಾಕಷ್ಟು ಬಾರಿ ಪ್ರಯತ್ನ ನಡೆದಂಥದ್ದು. ಆದರೆ ಬಿಜೆಪಿ ಕಾರ್ಯಕರ್ತರು ಸಿ ಟಿ ರವಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇಬ್ಬರು ಕೂಡ ಮಾರಾಮಾರಿ ಹೊಡೆದಾಡಿರುವಂಥದ್ದು. ಅರುಣ್.